ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ. ಇವತ್ತಿನ ಈ ನಮ್ಮ ಹೊಸ ವಿಡಿಯೋಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಲಾಗಿರುವ ವಿಷಯವೇನೆಂದರೆ, ಮಾರ್ಚ್ 31ರ ಒಳಗೆ ನೀವು ಈ ಕೆಲಸವನ್ನು ಮಾಡದಿದ್ದರೆ ನಿಮಗೆ 2,000 ರೂಪಾಯಿ ಹಣ ಬರುವುದಿಲ್ಲ. ಹೌದು ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ಇನ್ನೂವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರವು ರೈತರ ಬರ ಪರಿಹಾರಕ್ಕಾಗಿ 10,000 ರೂಪಾಯಿ ನೀಡುವುದಾಗಿ ಘೋಷಣೆ ನೀಡಿತ್ತು. ಆದರೆ ಕೇಂದ್ರ ಸರ್ಕಾರದ ಯಾವುದೇ ಸಹಕಾರವಿಲ್ಲದಿರುವುದರಿಂದ 5 ಕಂತುಗಳಾಗಿ ಹಣವನ್ನು ಅರ್ಹ ಫಲಾನುಭವಿ ರೈತರ ಖಾತೆಗೆ ಜಮಾ ಮಾಡಲು ನಿರ್ಧರಿಸಿದೆ. ಈ ಬರ ಪರಿಹಾರ ಅಂದರೆ ಏನಪ್ಪ ಅಂತಂದರೆ, ಯಾವ ರೈತರು ಭೂಮಿಯನ್ನು ಹೊಂದಿದ್ದು ಅವರ ಭೂಮಿಯಲ್ಲಿ ಮಳೆ ಅಥವಾ ಯಾವುದೇ ಬೋರ್ವೆಲ್ ಇಲ್ಲದಿದ್ದರೆ ಅವರ ಬೆಳೆ ನಾಶವಾಗಿರುತ್ತದೆ. ಅಂತಹ ರೈತರಿಗೆ ರಾಜ್ಯ ಸರ್ಕಾರವು ಬರ ಪರಿಹಾರ ಎಂದು 10,000 ರೂಪಾಯಿಗಳ ಸಹಾಯಧನವನ್ನು ನೀಡಲು ಮುಂದಾಗಿದೆ. ರಾಜ್ಯ ಸರ್ಕಾರ ನೀಡುತ್ತಿರುವ ಈ 10,000 ರೂಪಾಯಿ ಸಹಾಯಧನವನ್ನು ಪಡೆದುಕೊಳ್ಳಬೇಕಾದರೆ ನೀವು ಕಡ್ಡಾಯವಾಗಿ KYC ಹಾಗೂ FCಯನ್ನು ಮಾಡಿಸಲೇಬೇಕು. ನೀವೇನಾದರೂ ಹೊಲವನ್ನು ಹೊಂದಿದ್ದರೆ ಕಡ್ಡಾಯವಾಗಿ KYC ಹಾಗೂ FCಯನ್ನು ಮಾಡಿಸಲೇಬೇಕು. ಮಾಡಿಸಿದ ನಂತರವೇ ನಿಮ್ಮ ಖಾತೆಗೆ ಈ ಬರ ಪರಿಹಾರದ ಹಣವು ಜಮಾ ಆಗುತ್ತದೆ. ಇಲ್ಲವಾದರೆ ನಿಮ್ಮ ಖಾತೆಗೆ ರಾಜ್ಯ ಸರ್ಕಾರವು ನೀಡುತ್ತಿರುವ ಈ ಸಹಾಯಧನವು ಜಮಾ ಆಗುವುದಿಲ್ಲ. ಹಾಗಿದ್ದರೆ ತಡ ಮಾಡದೆ ನೀವೇನಾದರೂ ಹೊಲವನ್ನು ಹೊಂದಿದ್ದರೆ ತಕ್ಷಣವೇ ಹೋಗಿ FC ಹಾಗೂ KYCಯನ್ನು ಮಾಡಿಸಿಕೊಂಡು ಸರ್ಕಾರ ನೀಡುತ್ತಿರುವ ಈ ಸಹಾಯಧನವನ್ನು ಪಡೆದುಕೊಳ್ಳಿ. ಹಾಗೆಯೇ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ ಎಂದು ಹಲವಾರು ಜನರು ಕಮೆಂಟ್ ಮಾಡುತ್ತಿದ್ದರು. ಗೃಹಲಕ್ಷ್ಮಿ 7ನೇ ಕಂತಿನ ಹಣ ಬರದೇ ಇರುವ ಫಲಾನುಭವಿಗಳಿಗೆ ಮಾರ್ಚ್ 31ರೊಳಗೆ ತಮ್ಮ ಖಾತೆಗೆ ಹಣ ಜಮಾ ಮಾಡಲಾಗುವುದು ಎಂದು ಸರ್ಕಾರವು ಅಧಿಕೃತವಾಗಿ ಘೋಷಿಸಿದೆ. ಕೆಲವು ದಿನಗಳ ಹಿಂದೆ ರಾಜ್ಯ ಸರ್ಕಾರವು ಹಲವು ದಿನಾಂಕಗಳನ್ನು ನೀಡಿತ್ತು. ಆ ದಿನಾಂಕದಂದು ರಾಜ್ಯದ ಎಲ್ಲ ಮಹಿಳೆಯರಿಗೆ 7ನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡಲಾಗಿ ತಿಳಿಸಿತ್ತು. ಆದರೆ ಇದೀಗ ರಾಜ್ಯ ಸರ್ಕಾರವು ಅಧಿಕೃತವಾಗಿ ಮಾಹಿತಿ ನೀಡಿದೆ. ಮಾರ್ಚ್ 31ರೊಳಗೆ ರಾಜ್ಯದ ಎಲ್ಲ ಫಲಾನುಭವಿ ಮಹಿಳೆಯರ ಖಾತೆಗೆ 7ನೇ ಕಂತಿನ ಹಣವನ್ನು ಜಮಾ ಮಾಡಲಾಗುವುದು ಎಂದು ಸ್ಪಷ್ಟೀಕರಿಸಿದೆ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.